ಅಣ್ಣಾಮಲೈ ವಿರುದ್ಧ ನಾಲಿಗೆ ಹರಿಬಿಟ್ಟಿರುವಂತಹ ಚಿಕ್ಕಮಗಳೂರು ಕಾಂಗ್ರೆಸ್ ವಕ್ತಾರ ಸುಧೀರ್ ಕುಮಾರ್ ಮುರೊಳ್ಳಿ ವಿಡಿಯೋ ವೈರಲ್ ಆಗ್ತಾ ಇದೆ. ಅಣ್ಣಾಮಲೈ ಬಗ್ಗೆ ಏಕವಚನದಲ್ಲಿಯೇ ನಿಂದಿಸಿರುವಂತಹ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಸುಧೀರ್ ವಿರುದ್ಧ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಕಳೆದ ವಾರ ಕೊಪ್ಪದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ್ದಾರೆ. ಸುಧೀರ್ ಕುಮಾರ್ ವಿರುದ್ಧ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶಗಳು ಭುಗಿಲೆದಿದೆ. ಭಾಷಣ ಮಾಡುವ ಮುನ್ನ ಯೋಚಿಸಬೇಕು ಅಂತ ಹೇಳಿ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಹಾಗಿದ್ರೆ ಏನ್ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಸುಧೀರ್? ಮಾಜಿ IPS ಅಣ್ಣಾಮಲೈ ವಿರುದ್ಧ ಕಾಂಗ್ರೆಸ್ ವಕ್ತಾರ ಸುಧೀರ್ ಕುಮಾರ್ ಮುರೊಳ್ಳಿ ಅವರು ಏಕವಚನದಲ್ಲಿಯೇ ಮಾತನಾಡಿದ್ದಾರೆ. ಏನು ಮಾತನಾಡಿದ್ರು ಒಮ್ಮೆ ಕೇಳಿಸ್ಕೊಳ್ಳೋಣ. ಅಣ್ಣಾಮಲೈ ಅಂತ ಒಬ್ಬ SP ಇದ್ದ, ಇಲ್ಲಿ ನಾನು ಧೈರ್ಯದಿಂದ ಹೇಳ್ತೀನಿ, SP ಅವನು. ನಮ್ಮರೆಲ್ಲ ಹೇಳಕ್ ಧೈರ್ಯ ಇರಲಿಲ್ಲ ಅವಾಗ, ಅವನು SP ಆಗಿದ್ನಲ್ಲ. ಈಗಲಾರು ಹೇಳಿ ಧೈರ್ಯದಿಂದ, ಅವನು SP ಅಂತೇಳಿ. ಅವನೊಬ್ಬ SP ಇದ್ದ, ಅಣ್ಣಾಮಲೈ ಅಂತ ಒಬ್ಬ SP ಇದ್ದ, ಇಲ್ಲಿ ನಾನು ಧೈರ್ಯದಿಂದ ಹೇಳ್ತೀನಿ, SP ಅವನು. ನಮ್ಮರೆಲ್ಲ ಹೇಳಕ್ ಧೈರ್ಯ ಇರಲಿಲ್ಲ ಅವಾಗ, ಅವನು SP ಆಗಿದ್ನಲ್ಲ. ಈಗಲಾರು ಹೇಳಿ ಧೈರ್ಯದಿಂದ, ಅವನು SP ಅಂತೇಳಿ. ಅವನೊಬ್ಬ SP ಇದ್ದ, ಅಣ್ಣಾಮಲೈ ಅಂತ ಒಬ್ಬ SP ಇದ್ದ, ಇಲ್ಲಿ ನಾನು ಧೈರ್ಯದಿಂದ ಹೇಳ್ತೀನಿ, SP ಅವನು. ನಮ್ಮರೆಲ್ಲ ಹೇಳಕ್ ಧೈರ್ಯ ಇರಲಿಲ್ಲ ಅವಾಗ, ಅವನು SP ಆಗಿದ್ನಲ್ಲ. ಈಗಲಾರು ಹೇಳಿ ಧೈರ್ಯದಿಂದ, ಅವನು SP ಅಂತೇಳಿ. ಅವನೊಬ್ಬ SP ಇದ್ದ, ಅಣ್ಣಾಮಲೈ ಅಂತ ಒಬ್ಬ SP ಇದ್ದ, ಇಲ್ಲಿ ನಾನು ಧೈರ್ಯದಿಂದ ಹೇಳ್ತೀನಿ, SP ಅವನು. ನಮ್ಮರೆಲ್ಲ ಹೇಳಕ್ ಧೈರ್ಯ ಇರಲಿಲ್ಲ ಅವಾಗ, ಅವನು SP ಆಗಿದ್ನಲ್ಲ. ಈಗಲಾರು ಹೇಳಿ ಧೈರ್ಯದಿಂದ, ಅವನು SP ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಏನಿದು ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ? ಯಾವಾಗ ಈ ಒಂದು ವಾಗ್ದಾಳಿ ನಡೀತು? ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ದಾಖಲಾಗಿಲ್ವಾ? ರಮ್ಯಾ, ಕಳೆದ 2 ದಿನಗಳ ಹಿಂದೆಯಷ್ಟೇ ಈ ಒಂದು ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡ್ತಾ ಕಾಂಗ್ರೆಸ್ ವಕ್ತಾರ ಈ ಒಂದು ಮಾತನ್ನ ಹೇಳಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಏನು ಅಣ್ಣಾಮಲೈ ಇದ್ದಾಗಂತೂ ಕಾಂಗ್ರೆಸ್ ಕಾರ್ಯಕರ್ತರು ಧೈರ್ಯವಾಗಿ ಅವರಿಗೆ ಮಾತಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ಈ ಸಂದರ್ಭದಲ್ಲಾದ್ರೂ ಧೈರ್ಯವಾಗಿ ಮಾತನಾಡಿ ಅಂತ ಉತ್ತೇಜನವನ್ನ ನೀಡಿರುವಂತ ಘಟನೆ ಈಗ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಸಾಮಾಜಿಕ ಜಾಲತಾಣಗಳಲ್ಲಿ, ಅದರಲ್ಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವು ಕಾಂಗ್ರೆಸ್ ವಕ್ತಾರರ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಬ್ಬ ಮಾಜಿ IPS ಅಧಿಕಾರಿಗೆ ಯಾವ ರೀತಿಯ ಒಂದು ಬೆಲೆಯನ್ನ ಕೊಡಬೇಕು ಅದೇ ರೀತಿಯನ್ನ ಬೆಲೆ ಕೊಡಬೇಕು. ಆದ್ರೆ ರಾಜಕೀಯವನ್ನ ಬದಿಗಿಟ್ಟು ಅವರು BJP ಪಕ್ಷಕ್ಕೆ ಹೋಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಲಿ, ಮಾಜಿ IPS ಅಧಿಕಾರಿಗೆ ಬೆಲೆಯನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು ಅಂತ ಕಾಂಗ್ರೆಸ್ ವಕ್ತಾರರ ವಿರುದ್ಧ ಆಕ್ರೋಶವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಮುಖವಾಗಿ ಮಾಡ್ತಾ ಇರುವಂತದ್ದು. ಕಳೆದ 7 ವರ್ಷಗಳ ಹಿಂದೆ ಅಣ್ಣಾಮಲೈ ಚಿಕ್ಕಮಗಳೂರಿನಲ್ಲಿ IPS ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಬಾಳೆಹೊನ್ನೂರು ಪೊಲೀಸ್ ಠಾಣೆಗೆ ಬಂದಿದಂತಹ ಈ ಕಾಂಗ್ರೆಸ್ ವಕ್ತಾರರನ್ನ ಅಣ್ಣಾಮಲೈ ಖಡಕ್ ಆಗಿ ನೀವು ಎಲೆಕ್ಷನ್ ಅಲ್ಲಿ ನಿಂತು ಕೇವಲ 50 ವೋಟನ್ನ ತೆಗೆದುಕೊಳ್ಳಿ ಅಂತ ಅವರನ್ನ ಠಾಣೆಯಿಂದ ಹೊರದಬ್ಬಿದ್ರು ಅಂತ ಹೇಳಲಾಗ್ತಾ ಇದೆ. ಅದೇ ಸಿಟ್ಟಿನಿಂದ ಈಗ ಈ ಕಾಂಗ್ರೆಸ್ ವಕ್ತಾರರು ಅಣ್ಣಾಮಲೈ ವಿರುದ್ಧ ಗರಂ ಆಗಿದ್ದಾರೆ, ಮತ್ತೆ ಒಂದು ನಿಂದನಾತ್ಮಕ ಮಾತುಗಳನ್ನ ಆಡಿದ್ದಾರೆ ಅಂತ ಸಾರ್ವಜನಿಕರು ಇವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.